ಹಾಯ್ ಎಲ್ರಿಗೂ ನಮಸ್ಕಾರ ಹಾಗೆ ಗುಡ್ ಮಾರ್ನಿಂಗ್. ಏನಪ್ಪ ಇದು ಸಿಲಿಂಡರ್ ತೋರಿಸ್ತಿದ್ದಾರೆ ಅಂತ ಅನ್ಕೊಂತಿದ್ದೀರಾ? ಹೌದು, ಸಿಲಿಂಡರ್ ಸಿಗೋದು ಹೇಗಾಗಿದೆ ಅಂತಂದರೆ, ಇವಾಗ ಲಾಸ್ಟ್ ಟೈಮ್ ಡೆಲಿವರಿ ತೊಗೊಂಡು 2 ತಿಂಗಳಾಗಿದ್ರು ಮತ್ತೆ ಬುಕ್ ಮಾಡಿ ಕನ್ಫರ್ಮೇಷನ್ ಮೆಸೇಜ್ ಬರೋಕ್ಕೆ 25 ಡೇಸ್ ತಗೋತಿದೆ. ಆ ಮೆಸೇಜ್ ಬಂದು 1 ವೀಕ್ ಆಗಿದ್ರು ಊರಿಗೆ ಸಿಲಿಂಡರ್ ಅವ್ರು ಬರ್ದೇನೆ ನಮ್ಮೂರಿಂದ ಪಕ್ಕದೂರ್ಗೆ ಹೋಗಿ ಸಿಲಿಂಡರ್ ತರೋ ರೀತಿ ಆಯಿತು. ಅಲ್ಲಿಂದ ಬಂದು ದೋಸೆ ಹಾಕೊಂಡು ತಿಂಡಿ ಮಾಡಿ ಮುಗಿಸಿದ್ದಾಯಿತು. ಇನ್ನೂ ಬಾಕಿ ಕೆಲಸ ಎಲ್ಲ ನಮ್ಮ ಅಮ್ಮನೇ ಆಲ್ರೆಡಿ ಮಾಡಿ ಮುಗಿಸಿದ್ರು. ಅದಾದಮೇಲೆ ಹಾಗೆ ನಾವೆಲ್ಲ ಮಾತಾಡ್ತಾ ಕೂತಿದ್ವಿ. ಇದ್ದಕ್ಕಿದ್ದಂಗೆ ಬಾಳೆಗೊನೆನೇ ಮುರಿದೋಯ್ತು. ಆಮೇಲೆ ಇನ್ನೇನು ಮಾಡೋದು ಅಂತೇಳಿ ನಮ್ಮ ಅಮ್ಮನೂ ನಮ್ಮ ಅಣ್ಣನೂ ನೀಟಾಗಿ ಕಟ್ ಮಾಡಿ ಹಣ್ಣಾಗಲಿ ಅಂತ ಅಂದ್ಬಿಟ್ಟು ಎತ್ತಿಟ್ರು. ಮತ್ತು ನಮ್ಮ ಅಣ್ಣ ಬಿಟ್ಟಿರೋ ಬಾಳೆ ಗಿಡ ಚೆನ್ನಾಗಿ ಬರೋಲ್ಲ ಅಂತೇಳಿ ಅಕ್ಕಪಕ್ಕದಲ್ಲಿರೋ ಚಿಕ್ಕ ಚಿಕ್ಕ ಗಿಡಗಳೆಲ್ಲನೇ ನೀಟಾಗಿ ಕಟ್ ಮಾಡಿ ಹಾಕಿದ್ರು. ಅಷ್ಟರಲ್ಲಿ ನಾನು ಈ ಬೇಸಿಗೆ ಬಿಸಿಲಿಗೆ ಎಷ್ಟು ನೀರು ಕುಡಿದ್ರೂ ಸಾಕಾಗ್ತಿಲ್ಲ. ಹಾಗೆ ಬರೀ ನೀರನ್ನು ಸಹ ಕುಡಿಯೋಕ್ಕಾಗ್ತಿಲ್ಲ. ಅದಕ್ಕೆ ನಿಂಬೆಹಣ್ಣು ಹಾಕಿ ಜ್ಯೂಸ್ ಮಾಡೋಣ ಅಂತಂದ್ಬಿಟ್ಟು ಜ್ಯೂಸ್ ಮಾಡಿ ಅದಾದಮೇಲೆ ಎಲ್ರಿಗೂ ಕೊಟ್ಟು ನಾನು ಕುಡ್ದಿದ್ದಾಯಿತು. ಇನ್ನು ಈ ಸಮ್ಮರ್ ಸೆಕೆಗೆ ಎಷ್ಟೇ ಹೈಡ್ರೇಟ್ ಆಗಿದ್ರೂ ಸಾಲ್ತಿಲ್ಲ. ಹಾಗಾಗಿ ಮಕ್ಕಳನ್ನ ತುಂಬ ಹೈಡ್ರೇಟ್ ಆಗಿಡಿ. ಹಾಗೆ ದೊಡ್ಡವರು ಕೂಡ ಹಣ್ಣು ನೀರು ಈ ಥರದ್ರಲ್ಲಿ ಅವರು ಹೈಡ್ರೇಟ್ ಆಗಿರೋದು ತುಂಬ ಮುಖ್ಯ. ಅದಾದಮೇಲೆ ಪಾತ್ರೆಗಳನ್ನೆಲ್ಲ ತೊಳೆದು ಮುಗಿಸೋ ಅಷ್ಟರಲ್ಲಿ ಜೋರು ಗಾಳಿ ಜೊತೆ ಹಾಗೆ ಸ್ವಲ್ಪ ಮಳೆನೂ ಬಂತು. ಈ ಸಣ್ಣದಾಗಿ ಬರ್ತಿರೋ ಮಳೆಗೇ ಸಿರಿಮ ನೋಡಿ ಹೆಂಗೆ ಡ್ಯಾನ್ಸ್ ಮಾಡ್ತಾವ್ರೆ. ಮಳೆ ಅಂದ್ರೇ ಹಾಗೆ ಅಲ್ವಾ, ಎಷ್ಟು ಖುಷಿ ಕೊಡುತ್ತೆ, ಜೊತೆಗೆ ಎಷ್ಟು ತಂಪು. ಅದು ಈ ಸೆಕೆಗಂತೂ ತಣ್ಣಗೆ ಗಾಳಿ ಬೀಸಿದ್ದಕ್ಕೆ ತುಂಬ ಸಮಾಧಾನ ಆಯಿತು. ಅದಾದಮೇಲೆ ಸಿರಿಮಾ ಅವ್ರನ್ನ ಕರೆದು ಅವ್ರಿಗೆ ಹಾಲು ಕಾಯಿಸ್ಕೊಟ್ಬಿಟ್ಟು ಅದಾದಮೇಲೆ ನನಗೂ ನಮ್ಮ ಅಮ್ಮಂಗೂ ಕಾಫಿ ಮಾಡಿಕೊಂಡು 1 ಪೀಸ್ ಬ್ರೆಡ್ಡು ಹಾಗೆ ಸ್ವಲ್ಪ ಮಿಕ್ಸ್ಚರ್ ತಿಂದು ಇನ್ನು ರಾತ್ರಿ ಊಟಕ್ಕೆ ನುಗ್ಗೆ ಸೊಪ್ಪು ಹಾಕಿ ಉಪ್ಸಾರು ಮಾಡಿದ್ವಿ. ಊಟ ಮಾಡಿ ಮುಗಿಸಿದ್ದಾಯಿತು. ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಸ್ಪಂದನ.